ನಮಸ್ಕಾರ ಎಲ್ರಿಗೂ. ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಆಶಾ. ಐ ಆಮ್ ಅ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲ್ನಾಡ್ ವಿಲೇಜ್. ನನ್ನ ಚಾನಲ್ನ ಮೂಲಕ ಮಲೆನಾಡಿನ ಸುಂದರ ಪ್ರಕೃತಿ, ಇಲ್ಲಿಯ ಜೀವನ ಶೈಲಿ ಹಾಗೂ ಊಟ ಉಡುಗೆಗಳು, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಇಲ್ಲಿನ ಪರಿಸರ, ಇಲ್ಲಿರುವಂಥ ಹೂಗಳ ಬಗ್ಗೆ ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಮಳೆಗಾಲದ ಅದ್ಭುತ ಕೊಡುಗೆಯಾದ ಈ ಕಳಲೆ, ಈ ವಿಡಿಯೋದಲ್ಲಿ ನಾವು ಕಳಲೆ ಎಲ್ಲಿ ಸಿಗತ್ತೆ, ಅದರ ಆರೋಗ್ಯದ ಪ್ರಯೋಜನಗಳೇನು, ವಿಟಮಿನ್ಗಳೇನು, ಹೆಚ್ಚು ದಿನ ಹೇಗೆ ಅದನ್ನು ಸಂಗ್ರಹಿಸಿಡ್ಬೋದು, ಯಾವ್ಯಾವ ಅಡುಗೆಗಳಲ್ಲಿ ಅದನ್ನ ಬಳಸ್ಬೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ನಮ್ಮ ಮಲೆನಾಡಿನಲ್ಲಿ ಎಲ್ಲೆಲ್ಲಿ ಕಳಲೆ ಸಿಗತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಇಲ್ಲಿ ಕಳಲೆದ ಯಾವುದೇ ಪದಾರ್ಥವನ್ನು ಮಾಡ್ತಾ ಇಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಲೆಯಿಂದ ಏನೇನು ಪದಾರ್ಥಗಳನ್ನ ಮಾಡ್ತಾರೆ ಅಥವಾ ಪಲ್ಯಗಳನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಈ ರೀತಿ ಮಲೆನಾಡಿನಲ್ಲಿ ಕಳಲೆಗಳನ್ನು ನಾವು ನೋಡ್ಬೋದು. ಈ ಕಳಲೆಗಳು ಕೇವಲ ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಅಲ್ಲ, ಅಂದರೆ ಮಲೆನಾಡು ಪ್ರದೇಶ ಶಿವಮೊಗ್ಗದಲ್ಲೂ ಸಿಗುತ್ತೆ, ಚಿಕ್ಕಮಗಳೂರಲ್ಲಿ ಸಿಗುತ್ತೆ, ಉತ್ತರ ಕನ್ನಡದಲ್ಲಿ ಸಿಗುತ್ತೆ, ಕೊಡಗಿನಲ್ಲೂ ಕೂಡ ಕಳಲೆ ಸಿಗುತ್ತೆ ಸಾಮಾನ್ಯವಾಗಿ ಸಿಗುತ್ತೆ. ಜೂನ್ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ನಮಗೆ ಹೆಚ್ಚಾಗಿ ದೊರೆಯುತ್ತೆ. ಈ ಕಳಲೆ ಸೀಸನ್ ಬಂತು ಅಂದರೆ ಇಲ್ಲಿಯ ಸ್ಥಳೀಯರು ಏನು ಮಾಡ್ತಾರೆ ಅಂದರೆ ಇದನ್ನೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಳ್ತಾರೆ. ಯಾಕಂದರೆ ಇದು ಅಪರೂಪವಾಗಿ ಎಲ್ಲ ಕಡೆ ಸಿಗೋದಿಲ್ಲ. ನಮ್ಮ ಸಿದ್ದಾಪುರವನ್ನು ತೊಗೊಂಡ್ರೆ ನಮ್ಮ ಈ ಹಣಜಿಬೈಲ್ ಆ ಕಡೆ ತಡಗಳಲ್ಲೇ ಕಣಸೆ ಅದಿರ್ಬೋದು, ನಿಡಗೋಡು, ಕಾಳೆನಹಳ್ಳಿ ಆ ಒಂದು ಏರಿಯಾದಲ್ಲಿ, ಅಂದರೆ ಈ ಬಿದಿರು ಯಾವ ಏರಿಯಾದಲ್ಲಿ ಜಾಸ್ತಿ ಇರುತ್ತೋ ಆ ಏರಿಯಾದಲ್ಲಿ ಈ ಕಳಲೆ ಜಾಸ್ತಿ ನಮಗೆ ಸಿಗುತ್ತೆ. ಮತ್ತು ಇದ್ರ ಪೌಷ್ಟಿಕಾಂಶದ ಬಗ್ಗೆ ಹೇಳೋದಾದರೆ ಕಡಿಮೆ ಕ್ಯಾಲರಿ ಇರುತ್ತೆ, ಹೆಚ್ಚು ಫೈಬರ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥ ಆಹಾರ ಅಂತ ಹೇಳಲಾಗುತ್ತೆ. ವಿಟಮಿನ್ B6 ಮತ್ತು ವಿಟಮಿನ್ E ಮತ್ತು ವಿಟಮಿನ್ K, ಕಾಪರ್ ಮತ್ತು ಐರನ್, ಪೊಟ್ಯಾಷಿಯಮ್ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಕೊಲೆಸ್ಟ್ರಾಲ್ ನಿಯಂತ್ರಣ ಆಗುತ್ತೆ, ತೂಕ ಇಳಿಕೆಗೆ ಸಹಾಯ ಅಂತ ಹೇಳಲಾಗುತ್ತೆ. ಮತ್ತು ಇದೇನಾಗಿತ್ತು ಅಂದರೆ ಈ ಕಳಲೆ ಪ್ರಮಾಣ ನಮ್ಮ ಸಿದ್ದಾಪುರದಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆನೇ ಆಗಿತ್ತು 2 ವರ್ಷದ ಹಿಂದೆ. ಯಾಕಂತಂದರೆ ಅದು 100 ವರ್ಷ ಆಗಿರುವಂಥ ಬಿದಿರಿಗೆ ಅಲ್ಲಿ ಒಂದು, ಅಂದರೆ ಅವೆಲ್ಲ ಒಣಗಿ ಅಲ್ಲೊಂದು ರಾಜನ್ ಅಂತ ಕರೀತಾರೆ. ರಾಜನ್ ಅಂತಂದರೆ ಭತ್ತ, ಅಲ್ಲೂ ಕೂಡ ಭತ್ತಗಳು ಬಿಡುತ್ತೆ ಕಳಲೆಗಳಲ್ಲಿ. ಕೆಳಗಡೆ ಭತ್ತ ಎಲ್ಲ ಭತ್ತದ ಥರಾನೇ ಬಿತ್ಕೊಂಡಿರತ್ತೆ. ಆ ರೀತಿ ಆದಮೇಲೆ ಅದೊಂದು ಅಂತ್ಯ ಆಗುತ್ತೆ. ಅದಾದಮೇಲೆ ಹೊಸ ಚಿಗುರು ಇವಾಗೆಲ್ಲ ಇಲ್ಲಿ ಸುತ್ತಮುತ್ತ ಚಿಗುರ್ತಾ ಇದೆ. ಈ ಟೈಮಲ್ಲಿ ಜೂನ್ರಿಂದ ಆಗಸ್ಟ್, ಮೇ ತಿಂಗಳಲ್ಲೂ ಕೂಡ, ಮೇ ಎಂಡಲ್ಲಿ ನಾವು ನೋಡ್ಬೋದು. ಈ ಟೈಮಲ್ಲಿ ಈ ರೀತಿ ಸಣ್ಣ ಸಣ್ಣ ಚಿಗುರೊಡೆದಂತಹ ಕಳಲೆಗಳು ನಮಗೆ ಕಾಣಸಿಗ್ತವೆ. ಇದನ್ನು ಡೈರೆಕ್ಟಾಗಿ ತಿನ್ನಲಿಕ್ಕೆ ಬರೋದಿಲ್ಲ. ಇವತ್ತೇ ನಾವು ಕಳಲೆ ತಂದ್ಕೊಂಡು ಇವತ್ತೇ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಬರೋದಿಲ್ಲ. ಇದರಲ್ಲಿ ನೈಸರ್ಗಿಕ ವಿಷಕಾರಿ ಅಂಶಗಳು ಇರ್ತವೆ. ಆದ್ದರಿಂದ ಇದನ್ನು ತಾಜಾ ಕಳಲೆಯನ್ನು ಕಟ್ ಮಾಡ್ಕೊಂಡು ತಿನ್ಲಿಕ್ಕೆ ಬರೋದಿಲ್ಲ. ಬೇಯಿಸ್ಕೊಂಡೆ, ಅಂದರೆ 3 ದಿನಗಳ ಕಾಲ ಈ ರೀತಿ ಕಟ್ ಮಾಡ್ಕೊಂಡು, ಈಗ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋದಾದರೆ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೋದು. ಅದೇ ರೀತಿ ನಾವು ಇಲ್ಲಿ ನಮ್ಮ ಮಲೆನಾಡಿನಲ್ಲಿ ಬಳಸೋ ಕುಡುಗೋಲಲ್ಲೂ ಕೂಡ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ನೀಟಾಗಿ 3 ದಿನಗಳ ಕಾಲ ನೀರಲ್ಲಿ ನೆನೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ನಾವು ಇದನ್ನು ತಿನ್ನಲಿಕ್ಕೆ ಬರೋದಿಲ್ಲ. ವಿಷ ಇರೋದ್ರಿಂದ ಅವತ್ತೇ ಏನಾದರೂ ಇದ್ರ ಪದಾರ್ಥ ಮಾಡಿದರೂ ಕೂಡ ರುಚಿ ಬರೋದಿಲ್ಲ. 3 ದಿನಗಳ ಕಾಲ ನೀರಲ್ಲಿ ನೆನೆ ಹಾಕಿ ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಕೋಬೇಕು. ಅಥವಾ ನಾವು ನೀರು ಹಾಕ್ದೇನೆ 15-20 ದಿನಗಳ ಕಾಲ ಇಡಬೇಕು ಅಂದರೆ ಉಪ್ಪನ್ನು, ಕಲ್ಲುಪ್ಪು ಅಥವಾ ಸಣ್ಣ ಉಪ್ಪು, ಹೆಚ್ಚಾಗಿ ಕಲ್ಲುಪ್ಪನ್ನೇ ಸೇರಿಸ್ಕೊಂಡು ಈ ರೀತಿ ತೊಳೆದು ಆರಿಸಿಟ್ಕೊಂಡಿರುವಂಥ ಕಳಲೆಗೆ ಉಪ್ಪನ್ನು ಈ ರೀತಿ ಹಾಕ್ಕೊಂಡು ಸ್ಟೀಲ್ ಬಾಕ್ಸಲ್ಲೇ ಅಥವಾ ಸ್ಟೀಲ್ ಪಾತ್ರೆಯಲ್ಲೇ ಇಡಬೇಕು ಅಂತ ಇದೆ. ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬಾರ್ದು. ಇದು ಸ್ವಲ್ಪ ಹುಳಿ ಮತ್ತು ವಿಷ ಇರೋದ್ರಿಂದ ಸ್ಟೀಲ್ ಪಾತ್ರೆಯಲ್ಲಿ ಈ ರೀತಿ ಉಪ್ಪನ್ನು ಹಾಕಿ ಮುಚ್ಚಿಡಲಾಗುತ್ತೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂತೆಲ್ಲ, ಹೊರಗಡೆ ಇಟ್ಟರೂ ಕೂಡ ಏನು ತೊಂದರೆ ಆಗೋದಿಲ್ಲ, ಯಾವುದೇ ರೀತಿ ಸ್ಮೆಲ್ ಕೂಡ ಬರೋದಿಲ್ಲ. ಆ ರೀತಿ ಇಡ್ಬೋದು. ಅಥವಾ ನಾವು 3 ದಿನ ಆದಮೇಲೆ ಈ ಪದಾರ್ಥಗಳನ್ನ ಮಾಡ್ತೀನಿ ಅಂತಂದರೆ ಈ ರೀತಿ ನೀರಲ್ಲಿ ನೆನೆ ಹಾಕಿಟ್ಕೋಬೇಕು. ಇವತ್ತು ನಾನು ಕಟ್ ಮಾಡಿಕೊಂಡು ನೀರು ಹಾಕಿ ಇಟ್ಕೊಂಡ್ರೆ ನಾಳೆ ಮಾರನೇ ದಿನ ಈ ನೀರನ್ನು ಚೆಲ್ಲಿ ಬೇರೆ ನೀರನ್ನು ಹಾಕಿ ಈ ರೀತಿ 3 ದಿನಗಳ ಕಾಲ ನೀರು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ನೀರು ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕಳಲೆ ಬೇರೆ ಥರ ವಾಸನೆ ಬರುತ್ತೆ, ಅಷ್ಟೊಂದು ತಿನ್ನೋಕ್ಕೆ ರುಚಿಯಾಗಿರೋದಿಲ್ಲ. ನಮ್ಮ ಮಲೆನಾಡಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಕಳಲೆಗನ್ನು ಹೆಚ್ಚಿಟ್ಟಿರುವಂಥ ಈ ಕಳಲೆಗೆ ಅನ್ನ ಅಥವಾ ಅಕ್ಕಿ ಮಾಡುವಾಗ ಅಕ್ಕಿ ತೊಳೆದಿರುವಂಥ ನೀರನ್ನು ಹಾಕು ಕೂಡ ಇದನ್ನು ನೀಟಾಗಿ ತೊಳ್ಕೊಂಡು ಇದ್ದರೆ ಇದರಲ್ಲಿರೋ ವಿಷ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನಾನು 3 ದಿನ ಆದಮೇಲೆ ಈ ರೀತಿ ಬಂದಿದೆ. ನೀಟಾಗೇ ಇದೆ. ನೀರಲ್ಲಿ ನೆನೆ ಹಾಕಿಟ್ಟಿರೋದು, ಉಪ್ಪು ಹಾಕಿಟ್ಟಿರೋದು ಈ ಕಲರಿಗೆ ಬಂದಿದೆ. ಇದು 15 ದಿನ ಆಗಿದೆ ಉಪ್ಪು ಹಾಕಿಟ್ಕೊಂಡು. ಇದನ್ನು ನೀರನ್ನು ಹಾಕಿ ಇವತ್ತು ನೆನೆ ಹಾಕಿಟ್ಟು ನಾಳೆ ಇದನ್ನು ಮಾಡ್ಬೋದು. ಅಥವಾ ನೀಟಾಗಿ ಇದನ್ನು ನೀರೆಲ್ಲ ಸೋಸ್ಕೊಂಡು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕು ಆವಾಗ ಬೇಯಿಸ್ಕೊಂಡು
ಪದಾರ್ಥಗಳನ್ನ ಮಾಡಿಕೊಂಡು ತಿನ್ಬೋದಾಗಿದೆ. ಉಪ್ಪಲ್ಲಿ ಹಾಕಿಟ್ಟು ಹುದುಗಿಸಿ ಇಡೋದ್ರಿಂದ 20 ದಿನಗಳಾದರೂ ಏನೂ ಆಗೋದಿಲ್ಲ, 1 ತಿಂಗಳು ಕೂಡ ಇಟ್ಕೊಂಡು ನಾವು ತಿನ್ಬೋದು. ಇದೇ ರೀತಿ ನಾವು ಉಪ್ಪನ್ನು ಹಾಕ್ಕೊಂಡು ಕಡಲೆ ಪಲ್ಯ, ಕಡಲೆ ಬಾಜಿ, ಅದೇ ರೀತಿ ಕಡಲೆ ಕಡುಬು, ಆಮೇಲೆ ಉಪ್ಪಿನಕಾಯಿಗಳನ್ನು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಈ ರೀತಿ ನೀಟಾಗಿ ತೊಳ್ಕೊಂಡಿರುವಂಥ ಕಡಲೆಗಳನ್ನು ಮತ್ತು ಇದನ್ನು ಬೇಯಿಸ್ಕೊಂಡಿರುವ ನೀರನ್ನು ಕೂಡ ರಸಮ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾರೆ. ಈ ರೀತಿ ನಾವು ಕಡಲೆಯನ್ನು 3 ದಿನಗಳ ಕಾಲ ಆದಮೇಲೆ ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಮ್ಮ ಮಲೆನಾಡಿನಲ್ಲಿ ಕಡಲೆಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಇದರಲ್ಲಿ ತುಂಬ ಅನೇಕ ಆರೋಗ್ಯಕರ ಅಂಶಗಳಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಕೂಡ, ನಾವು ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ರೀತಿ ಉಪ್ಪಲ್ಲಿ ಹುದುಗಿಸಿಟ್ಟಿರುವಂಥ ಕಡಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಆದರೆ ಯಾವುದೇ ರೀತಿ ಬೇರೆ ವಾಸನೆ ಬರೋದಿಲ್ಲ. ಅದೇ ರೀತಿ ನೀರಲ್ಲಿ ಇಟ್ಕೊಂಡಿರುವಂಥ ಕಡಲೆ ಕೂಡ ಅದೇ ರೀತಿ ಚೆನ್ನಾಗಿರುತ್ತೆ. ನಾವು ಬಳಸುವ ಮುಂಚೆ, ಈಗ ನಾಳೆ ಪಲ್ಯ ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ಈ ಉಪ್ಪಲ್ಲಿಟ್ಟಿರುವಂಥ ಕಡಲೆಯನ್ನು ತೆಗೆದು ನೀರಲ್ಲಿ ಈ ರೀತಿ ನೆನೆ ಹಾಕಿಟ್ಕೊಳ್ಬೇಕು. ಬೆಳಿಗ್ಗೆ ಆ ನೀರನ್ನು ಚೆಲ್ಲಿ ಮತ್ತೆ ಪದಾರ್ಥಗಳನ್ನ ಮಾಡ್ಕೊಳ್ಬೋದು. ನೀರನ್ನು ಯಾವುದೇ ಕಾರಣಕ್ಕೂ ನಮ್ಮ ಹಳ್ಳಿಗಳಲ್ಲಿ ಎಮ್ಮೆ, ದನ ಅಥವಾ ಕರುಗಳಿಗೆ ಕೊಡುವಂಥ ನೀರಿಗೆ ಮಿಕ್ಸ್ ಮಾಡೋದಿಲ್ಲ, ಅದು ವಿಷ ಇರೋದ್ರಿಂದ ಎಮ್ಮೆ ದನಕ್ಕೆ ಹಾನಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯೇ ಬಳಕೆ ಮಾಡ್ಕೊಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಈ ಕಡಲೆ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.